ಒಂದು ಕನಸಿತ್ತು, ನನ್ನ ಬೈಕ್ ಮೇಲೆ ದೂರದ ಬೆಟ್ಟಗಳನ್ನು ನೋಡೋಕೆ ಹೋಗೋದು. ಈ ಆಸೆಗಳನ್ನು ಬದುಕ್ತಾ ಯಾವಾಗ ಬದಲಾದೆ ಗೊತ್ತೇ ಆಗಿಲ್ಲ. ಈ ಬೈಕ್ ಬರೀ ದಾರಿನ ತೋರಿಸಿಲ್ಲ, ನನ್ನನ್ನು ನನಗೆ ಏನು ಅಂತ ತಿಳಿಸ್ಕೊಡ್ತು. ಅದರಿಂದಾನೇ ಎಲ್ಲರೂ ಹೇಳ್ತಾರೆ ಅನ್ಸುತ್ತೆ, ಇದೊಂದು ಬರೀ ಗಾಡಿ ಅಲ್ಲ, ಒಂಥರ ಅನುಭವ ಅಂತ. ಆ ಭಗವಂತ ಎಲ್ಲದನ್ನೂ ಹಣೆ ಮೇಲೆ ಬರ್ದಿರ್ತಾನೆ ಅನ್ಸುತ್ತೆ. ಹಿಂದಿನ ದಿನ 600 ಕಿಲೋಮೀಟರ್ ರೈಡ್ ಮಾಡಿರೋ ನಮಗೆ ಹಾಸ್ಪಿಟ್ಲು ನೋಡೋ ಭಾಗ್ಯನೂ ಆ ದೇವ್ರು ಕೊಟ್ಟಿದ್ದ. ಅನಿವಾರ್ಯತೆ ಅವಶ್ಯಕತೆಗಳ ಕಾರಣದಿಂದ ಅದಾಗಲೇ ಇಬ್ರು ಬೆಂಗಳೂರಿಗೆ ಹೊರಟಾಗಿತ್ತು. ಸರ್ ಎದ್ದೇಳೋ ಟೈಮ್ ಆಯಿತು. ಎಷ್ಟಾಯಿತು? 5:30 ಆಯಿತು. ಲೇಟ್ ಆಗುತ್ತೆ, ಎದ್ದೇಳ್ಬೇಕು, ಹೋಗೋಣ. 6:30 ಅಂತ ಹೇಳಿದ್ರೆ 6 ಗಂಟೆ ಆಯಿತು ಆಲ್ರೆಡಿ. ಅರ್ಧ ಗಂಟೆ ಹೊರಡಬೇಕು. ರೆಡಿ ಹೊರಡೋಣ. ಹೇಳಿ ಬೇಗ. ನಾನು ರೆಡಿ. ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿ ಗಾಡಿಗಳನ್ನು ಲೋಡ್ ಮಾಡಿ ನಾವು ಹೊರಟಿರುವಂಥದ್ದು ಅತ್ತಿರಪಿಲ್ಲೈ ಅನ್ನೋ ಬ್ಯೂಟಿಫುಲ್ ಫಾರೆಸ್ಟ್ ರೂಟ್ನ ಎಂಜಾಯ್ ಮಾಡಲಿಕ್ಕೆ. ರೈಡ್ ಶುರು ಮಾಡೋಕ್ಕೂ ಮುಂಚೆ ಬೆಳಿಗ್ಗೆ ಸಿಕ್ಕಂಥ ಒಂದೊಳ್ಳೆ ಟೀ, ಒಂದೊಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಇಡೀ ದಿನದ ರೈಡ್ಗೆ ಮುನ್ನುಡಿ ಹಾಡ್ತಾ ಇತ್ತು. ಮಚ್ಚ, ಈ ರೈಡಲ್ಲಿ ಸ್ಟೋರೇಜ್ ಫುಲ್ ಖಾಲಿ ಆಗಿಬಿಟ್ಟಿದೆ. ಫೋಟೋ ತೆಗೆದು ಸ್ಟೋರೇಜ್ ಖಾಲಿ ಆದರೆ ಮಚ್ಚ ತಗೋಬೋದು ವಾಪಸ್. ಬಟ್ ಇಲ್ಲಿ ಬಂದಿರೋ ನಾವು ಪ್ಲೇಸಸ್ಸು, ಜಾಗಗಳು, ಒಂದೊಂದು ಜಾಗನೂ ಒಂದೊಂದು ಕತೆ ಹೇಳ್ತಾ ಇದೆ. ಇದು ಆ ಕತೆನ ತಿರ್ಗಾ ಸೃಷ್ಟಿ ಮಾಡೋಕ್ಕಾಗಲ್ಲ. ನಿಜ. ಮುನ್ನಾರು ಒಂದು ಹಿಲ್ ಸ್ಟೇಷನು. ಸೊ ನಾನು ಹೋಗಿರೋ ಎಲ್ಲ ಹಿಲ್ ಸ್ಟೇಷನ್ಗಳಲ್ಲೂ ರೋಡ್ ಲಿಟ್ಲ್ ಕಾಂಪ್ಯಾಕ್ಟ್ ಆಗೇ ಇರುತ್ತೆ. ಸೊ ಅದೇ ಥರ ಮುನ್ನಾರಲ್ಲೂ ರೋಡ್ ಕಾಂಪ್ಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ವಿತ್ ಡಿಫ್ರೆಂಟ್ ಹಿಲ್ ಸ್ಟೇಷನ್ಸ್ ಕಂಪೇರ್ ಮಾಡಿದರೆ ಮುನ್ನಾರಲ್ಲಿ ಕ್ರೌಡ್ ಲಿಟ್ಲ್ ಲೆಸ್ ಇದೆ ಅಂತ ನನಗನ್ಸುತ್ತೆ. ಬೆಳಗ್ಗೆ ಒಂದು ಟೀಯನ್ನು ಕುಡಿದು ಹೋಗ್ತಿರೋಂಥ ದಾರಿಲಿ ಮುಂದೆ ಸಾಗ್ದಂಥ ನಮಗೆ ಕಣ್ಣಿಗೆ ಕಾಣಿಸಿರೋದು ಈ ಬ್ಯೂಟಿಫುಲ್ ಆಗಿರೋ ಕಲ್ಲರ್ಗುಡ್ಡಿ ಡ್ಯಾಮ್. ಆ ಡ್ಯಾಮ್ನ ಕಣ್ತುಂಬಿಕೊಂಡು ನಾವು ಹೊರಟಿರುವಂಥದ್ದು ನಮ್ಮ ಬಕೆಟ್ ಲಿಸ್ಟ್ನಲ್ಲಿ ಪ್ಲ್ಯಾನ್ ಆಗಿರುವಂಥ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ರೋಡ್ಸ್ ಇನ್ ಕೇರಳ, ಅತ್ತಿರಪಿಲ್ಲೈ ಫಾರೆಸ್ಟ್ ರೂಟ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. Wow, what a beautiful route this is towards Athirapillai. Splendid. ಈ ಟ್ರಯಲನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಎಸ್ಪೆಷಲಿ ಈ ರೋಡ್ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ದೆ. ಇದು ಮತ್ತು ಮುನ್ನಾರ್ ಗ್ಯಾಪ್ ರೋಡ್. ಸೊ ಅದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ಕವರ್ ಮಾಡಿದ್ದೆ. ಬಟ್ ಈ ಟ್ರಯಲನ್ನು ಡೇ 2 ಕವರ್ ಮಾಡ್ತಾಯಿದ್ದೀನಿ. ಬ್ಯೂಟಿಫುಲ್ ಯಾರ್. ವಾವ್, ಲುಕ್ ಇಟ್ ದ ವ್ಯಾಲ್ಯೂ ಆಫ್ ದ. ಎಷ್ಟೇ ದೂರ ಹೋದ್ರೂ ಕೂಡ ದಟ್ಟಾರಣ್ಯ. ಕೆಲವೊಂದು ಕಡೆ ಸೂರ್ಯನ ಬಿಸಿಲು ಕೂಡ ನೋಡೋಕೆ ಸಿಗ್ತಾ ಇರಲಿಲ್ಲ. 85 ಕಿಲೋಮೀಟರ್ ಇರುವಂತಹ ಈ ಫಾರೆಸ್ಟ್ ಟ್ರಯಲನ್ನು ಗಾಡಿ ಕವರ್ ಮಾಡ್ತಾ ಇತ್ತು. ಬಟ್ ಆದರೆ ಅದ್ರ ಮೇಲೆ ಕೂತಿರುವಂಥ ನಮಗೆ ಸಮಯ ಸಾಗಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಿರೋರು ಇಟ್ಕೊಳ್ಳೋದು ಒಂದೇ ಆಸೆ, ಎಲ್ಲಾದರೂ ಪ್ರಾಣಿಗಳ ಸೈಟಿಂಗು ಅಥವಾ ಎಲಿಫೆಂಟ್ ಕ್ರಾಸಿಂಗು ರೋಡ್ ಮೇಲೆ ಆದರೆ ಆ ವ್ಯೂ ಚೆನ್ನಾಗಿರುತ್ತೆ ಅಂತ. ಬಟ್ ಹಾಫ್ ಆಫ್ ದ ವೇ ಕವರ್ ಮಾಡಿದ್ದೀನಿ ಅನ್ಕೊತೀನಿ. ಬಟ್ ಇನ್ನೂ ಯಾವುದೇ ಎಲಿಫೆಂಟ್ ಸೈಟಿಂಗ್ ಅಥವಾ ಯಾವುದೇ ಪ್ರಾಣಿಗಳ ಸೈಟಿಂಗ್ ಸಿಕ್ಕಿಲ್ಲ. ಬಟ್ ಇನ್ನೂ ಹಾಫ್ ಆಫ್ ದ ವೇ ಇದೆ. ಬಟ್ ನೋಡೋಣ. ಯಾವುದಾದ್ರೂ ಒಂದು ಕಾಡು ಪ್ರಾಣಿ ಬಂದು ಈ ಫಾರೆಸ್ಟ್ ಟ್ರಯಲಲ್ಲಿ ನಮ್ಮ ರೈಡನ್ನು ಸಾರ್ಥಕತೆ ಮಾಡುತ್ತೆ ಅಂದ್ಕೊಂಡ್ರೆ ಅದು ವ್ಯರ್ಥ ಆಗೋಯ್ತು. ಹೀಗೆ ಸಾಗ್ದಂಥ ನಮಗೆ ಅತ್ತಿರಪಿಲ್ಲೈ ವಾಟರ್ ಫಾಲ್ಸ್ ಕಡೆ ಹೋಗುವಂಥದ್ದು
ಮುಂದಿನ ಡೆಸ್ಟಿನೇಷನ್ ಆಗಿತ್ತು. ಇದು ಕಂಪ್ಲೀಟ್ ಫಾರೆಸ್ಟ್ ರೂಟ್ ಆಗಿರೋದ್ರಿಂದ ಚೆಕ್ ಪೋಸ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದು ಕಡ್ಡಾಯ. ರೋಡ್ ಇದೇ ಥರ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ 23 ಕಿಲೋಮೀಟರ್ ರೀಚ್ ಆಗೋದು. ರಸ್ತೆ ಐತೆ ಈಗ ರಸ್ತೆ ಐತೆ ಓಕೆ ಟೀಕ್. ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಎಂಟ್ರಿ ಪಾಸ್ ತಗೊಂಡು ಮುಂದೆ ಸಾಗದಂಥ ನಮಗೆ ಸಿಕ್ಕಂಥದ್ದೇ ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ರೋಡ್ಗಳು. ದಟ್ಟ ಕಾಡಿನ ನಿರ್ಜನ ಪ್ರದೇಶದಲ್ಲಿ ರೈಡ್ ಮಾಡ್ತಿರುವಂಥ ನಮಗೆ ಬಾಯಾರಿಕೆ ಮತ್ತು ಆಯಾಸ ತುಂಬಾ ಆಗಿತ್ತು. ಅದಕ್ಕೋಸ್ಕರ ಯಾರಾದರೂ ರೋಡಲ್ಲಿ ಬಂದು ನೀರು ಕೊಡ್ತಾರ ಅಂತ ಕಾಯ್ತಾ ಇದ್ವಿ. ಸೊ ತುಂಬ ದಾಹ ಆಗಿತ್ತು. ಸೊ ಇನ್ನೂ 12 ಕಿಲೋಮೀಟರ್ಸ್ ಬಾಕಿ ಇದೆ. ರೋಡ್ ಚೆನ್ನಾಗಿದ್ದರೆ ಓಕೆ, ಇದೇ ಥರ ರೋಡ್ ಇದ್ದರೆ ಓಕೆ. ಸೊ ಇನ್ನೂ ಹಾಳಾಗಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀರು ದಾಹ ಆಗಿರೋದ್ರಿಂದ ಯಾರೋ ಒಬ್ಬರು ಕಾರ್ ಅಡ್ಡಾಕಿದ್ವಿ. ಸೊ ಅವ್ರು ನೀರು ಕೊಟ್ಟರು. ಇನ್ನೂ 12 ಕಿಲೋಮೀಟ್ರನ್ನ ಕವರ್ ಮಾಡಿ ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ಸನ್ನು ವಿಟ್ನೆಸ್ ಮಾಡೋ ಟೈಮ್. ಬೆಂಗಳೂರಿಂದ ಸ್ಟಾರ್ಟ್ ಮಾಡಿರುವಂತಹ ಈ ವಿಂಟರ್ ರೈಡು ಕೇರಳದ ಅತ್ತಿರಪಿಲ್ಲಿಯಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸೋ ಫಾರ್ ಸೋ ಗುಡ್. 1500 ಕಿಲೋಮೀಟರ್ ಕ್ಲೋಸ್ ಟು ಈ ವೀಕ್ 2 ಡೇಸಲ್ಲಿ ರೈಡ್ ಮಾಡಿದ್ದೀವಿ. ಬಟ್ ಬ್ಯೂಟಿಫುಲ್ ಆಗಿತ್ತು. ಸೊ ಈ ಸಲ ವಿಂಟರ್ನ ಫಸ್ಟ್ ರೈಡ್ ಇದು. ಬಟ್ ಆಲ್ ಟುಗೆದರ್ ನನ್ನ ವಿಸಿಟು ಕೇರಳಕ್ಕೆ ಸೆಕೆಂಡ್ ಟೈಮು. ಬಟ್ ಬ್ಯೂಟಿಫುಲ್, ಸೋ ಫಾಸ್ಟ್ ಸೋ ಗುಡ್. ಸೊ ಐ ಹೋಪ್ ಈ ಸೀರೀಸ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಇದ್ದೀನಿ. ಸೊ ಒಂದೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಚೆಕ್ ಕೇರ್, ಬಾಯ್.